ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲೂಗೆಡ್ಡೆ ಸಾಗು ದೋಸೆ, ಇಡ್ಲಿ, ಚಪಾತಿ, ಪೂರಿ ಇದಕ್ಕೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಆಲೂಗೆಡ್ಡೆನ ಒಂದು 4-5 ವಿಸಿಲ್ ಬರೆಸಿ ಸಿಪ್ಪೆ ತೆಗೆದು ಬಿಟ್ಕೊಂಡಿದೆ. ಅದು 4-5 ವಿಸಿಲ್ ಬರೆಸಿದ್ರೆ ಚೆನ್ನಾಗಿ ಒಳಗಡೆ ಎಲ್ಲ ಸಾಫ್ಟಾಗಿ ಬೆಂದಿರುತ್ತೆ. ಸ್ವಲ್ಪ ಫ್ರೆಶ್ ಮಾಡಿದಾಗಲೇ ಅದು ಚೆನ್ನಾಗಿ ಆಲೂಗೆಡ್ಡೆ ಎಲ್ಲ ಬೆಂದಿರುತ್ತೆ. ಈಗ ಇದಕ್ಕೆ ಒಂದು 4 ಟೊಮೊಟೊ, 1-2 ಈರುಳ್ಳಿ, ಸ್ವಲ್ಪ ಕಡಲೆ ಹಿಟ್ಟು 1-2-3 ಸ್ಪೂನಷ್ಟು ತೊಗೊಂಡಿದೆ. ಹಾಗೆಯೇ ಹಸಿಮೆಣಸಿನ್ಕಾಯಿ ಒಂದು 5-6, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬಟಾಣಿ ಸ್ವಲ್ಪ, ಅದು ಹಸಿ ಬಟಾಣಿ ಇದೆ, ಹಸಿ ಬಟಾಣಿ ತೊಗೋಬೋದು. ಅಲ್ಲದೆ ಇದು ಒಣ ಬಟಾಣಿ, ಅದನ್ನು ನೆನೆಸಿ ಬೇಯಿಸಿ ಇಟ್ಕೊಂಡಿರೋದು. ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಅದಕ್ಕೆ ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ ಇದು ಹಾಕ್ಕೊಂಡು, ಅದಕ್ಕೆ ಒಂದು ಹೆಚ್ಚಿರುವಂತಹ ಹಸಿಮೆಣಸಿನ್ಕಾಯಿ, ಅದು ಸ್ವಲ್ಪ ಖಾರವಾಗಿ ಇದ್ದು ಚೆಂದ, ಒಂದು 7-8 ಹಸಿಮೆಣಸಿನ್ಕಾಯಿ ಹಾಕೊಂಡಿದೆ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು, ಈರುಳ್ಳಿ ಇದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು. ಈಗ ಹೆಚ್ಚಿಟ್ಟಿರೋದ್ರ ಟೊಮೊಟೊ ಹಾಕೋಬೇಕು. ಇದು ಟೊಮೊಟೊ ಚೆನ್ನಾಗಿ ಇದುವೇ ಸಾಫ್ಟ್ ಆಗೋ ತನಕನೇ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಇದು ಸಾಫ್ಟ್ ಆಗಿ ಇದೆ ಚೆನ್ನಾಗಿ. ಈಗ ಇದಕ್ಕೆ ಬಟಾಣಿ, ಬೇಯಿಸಿಟ್ಕೊಂಡಿರುವಂಥ ಬಟಾಣಿ, ಆಲೂಗೆಡ್ಡೆ, ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು. ಈಗ ಇದಕ್ಕೆ ನೀರು ಎಷ್ಟು ಪ್ರಮಾಣದಲ್ಲಿ ಬೇಕೋ ಆಲೂಗೆಡ್ಡೆ ಸಾರಿಗೆ ನೋಡಿಕೊಂಡು ಹಾಕೋಬೇಕಾಗುತ್ತೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಅದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ಹಾಕೊಳ್ಬೋದು. ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಬೇಕು. ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕು, ಇನ್ನೊಂದು ಚೂರು ಮೊದಲು ಸ್ವಲ್ಪ ಹಾಕಿತ್ತು ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಇದು ಚೆನ್ನಾಗಿ ಕುದಿಕೆ ಶುರುವಾಗಬೇಕು. ಆವಾಗ ಮೊದಲೇ ಕಡಲೆ ಹಿಟ್ಟಿತ್ತಲ್ಲ, ಅದನ್ನ ಕಲಸಿಟ್ಕೊಂಡಿತ್ತು ಗಂಟಿಲ್ದಂಗೆ, ಹಿಂಗೆ ತಿರ್ಕೊಂಡು, ಅದು ಗಂಟು ಬರಬಾರ್ದು. ಆಲೂಗೆಡ್ಡೆ ಸಾಗಿಗೆ ಇದು ಕಡಲೆ ಹಿಟ್ಟು ಕಲಿಸ್ಕೊಂಡು ಹಾಕ್ಕೊಂಡ್ರೆ ಅದು ಥಿಕ್ನೆಸ್ ಆಗಿರುತ್ತೆ ಅಂತ, ಆದರೆ ಟೇಸ್ಟು ಚೆನ್ನಾಗಿರುತ್ತೆ. ನೋಡ್ಕೊಂಡು ಹಾಕೋಬೇಕು. ಚಪಾತಿಗಾದರೆ ಸ್ವಲ್ಪ ಆಲೂಗೆಡ್ಡೆ ಸಾಗು ಗಟ್ಟಿ ಇರಬೇಕಾಗುತ್ತೆ. ಇಡ್ಲಿಗೆ ಸ್ವಲ್ಪ ತುಂಬ ಗಟ್ಟಿ ಏನು ಬೇಕಾಗಲ್ಲ. ಇದು ಚೆನ್ನಾಗಿ ಕುದಿಬೇಕು. ಆಲೂಗೆಡ್ಡೆ ಸಾಗು ರೆಡಿಯಾಗಿದೆ. ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇದು ದೋಸೆ, ಇಡ್ಲಿ, ಚಪಾತಿ, ಪೂರಿ ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ನಾನು ಇಡ್ಲಿಗೆ ಮಾಡ್ಕೊಂಡಿದ್ದೀನಿ, ಮಕ್ಕಳು ಎಲ್ಲ ಇಷ್ಟಪಡ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ. ಬಾಯ್.